ಮಾಡಿ. ಫ್ಯಾನ್ ಗೊತ್ತು ಎಲ್ಲರಿಗೂ, ಫ್ಯಾನ್. ಫ್ಯಾನ್ ಸ್ಪೆಲ್ಲಿಂಗ್ ಏನು? ಫ್ಯಾನ್, ಫ್ಯಾನ್. ಆಮೇಲೆ ಮ್ಯಾನ್, ಮ್ಯಾನ್. ಮ್ಯಾನ್ ಅಂದ್ರೆ ಗೊತ್ತು, ಯಾರು? ಪುರುಷ, ಮ್ಯಾನ್. ಆಮೇಲೆ ಮೆನ್ ನೋಡಿ, ವ್ಯಾನ್ ಗೊತ್ತಲ್ವಾ? ವ್ಯಾನ್, ವ್ಯಾನ್. ವ್ಯಾನ್ ಕೇಳಿದ್ರೆ ವ್ಯಾನು, ಗಾಡಿ. ರ್ಯಾನ್, ರ್ಯಾನ್. ಸ್ಯಾನ್. ಅಂದ್ರೆ ಫಸ್ಟ್ ಎರಡು ಕಾಂಬಿನೇಷನ್ ಕ್ಯಾಟ್, ಬ್ಯಾಕ್ ಕ್ಯಾಟ್, ಡ್ಯಾಫ್ಯಾ ಇದೆಲ್ಲ ಗೊತ್ತಿದ್ರೆ ಮುಂದೆ ಯಾವುದೇ ಅಕ್ಷರ ಹಾಕಿದ್ರು ನಿಮಗೆ ಓದೋ ತರ ಇರಬೇಕು. ಓಕೆ, ಸೊ ಇದಕ್ಕೆ ನಾವು 3 ಕಾನ್ಸನೆಂಟ್, ವಾವೆಲ್ ಕಾನ್ಸನೆಂಟ್ ಅಂತ ಹೇಳ್ತೀವಿ. ನಾನು ಇದನ್ನ ನಿಮಗೆ ಇದು ಫಸ್ಟ್ ಇದಕ್ಕೆ ಸರಿಪಡಿಸ್ಕೋಬೇಕು. ಇದನ್ನ ನೀವು ಬರೆಯೋದು ಓದೋದು ಡೈರೆಕ್ಟ್ ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅದ್ರ ಜೊತೆಗೆ ಒಂದು ಅಕ್ಷರ ನೀವೇ ಹಾಕೊಂಡು ಯಾವ್ದಾದ್ರು ಅಕ್ಷರ ಹಾಕೊಂಡು ನಾನಿಲ್ಲಿ ಏನು ಹಾಕಿದ್ದೀನಿ, ಬೇರೆ ಅಕ್ಷರಗಳು ಕಾಂಬಿನೇಷನ್ ನಿಮಗೆ ನೆಕ್ಸ್ಟ್ ಕೊಡ್ತೀನಿ. ಬೇರೆ ಯಾವ್ದಾದ್ರು ನೀವೇ ಅಕ್ಷರ ಹಾಕೊಂಡು ಅದನ್ನ ಹೇಳಕ್ ಟ್ರೈ ಮಾಡಬೇಕು. ಓಕೆ, ಈಗ ಇದು ಒಂದು ತರ ಆಯ್ತು ಬ್ಲೆಂಡಿಂಗ್. ಕಾನ್ಸನೆಂಟ್ ನೋಡಿ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಕಾನ್ಸನೆಂಟ್ ವಾವೆಲ್ ಪ್ರಾಕ್ಟೀಸ್. ಕಾನ್ಸನೆಂಟ್ ವಾವೆಲ್ ಅಂದ್ರೆ ಫಸ್ಟ್ ಕಾನ್ಸನೆಂಟ್ ಬರುತ್ತೆ, ವ್ಯಂಜನ ಬರುತ್ತೆ, ಆಮೇಲೆ ವಾವೆಲ್ ಬರುತ್ತೆ. ಇದರಲ್ಲಿ ಈಗ ಇದರಲ್ಲಿ ಏನ್ ಬರುತ್ತೆ ನೋಡಿ, ಇದರಲ್ಲಿ ಫಸ್ಟ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ವಾವೆಲ್ ಆದ್ಮೇಲೆ ಕಾನ್ಸನೆಂಟ್ ಬರುತ್ತೆ. ಅಂದ್ರೆ ಫಸ್ಟಿಗೆ ನಿಮಗೆ ಅ, ಎ, ಇ, ಅ ಬರುತ್ತೆ. ಇದನ್ನು ಓದಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಸೊ ಈಗ ಲಕ್ಷ್ಮಿ ಮೈಕ್ ಆನ್ ಮಾಡ್ಕೊಳ್ಳಿ. ಈಗ ಇದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅದೇ ತರ ಶಬ್ದದ ಉಚ್ಚಾರಣೆ ಕರೆಕ್ಟ್ ಆಗಿ ಫಾಲೋ ಮಾಡಿ. ಉಚ್ಚಾರಣೆನ ಕರೆಕ್ಟಾಗಿ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಅಂತ ನಿಮಗೂ ಗೊತ್ತಾಗ. ಎಲ್ಲರೂ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಇದು ಆಬ್ ಆಬ್ ಆಬ್. ನೀವು ಹೇಳ್ತಾ ಇರೋದು ಹಾಕಾರ ಬರ್ತಾ ಇದೆ, ಹಾ ಬರಬಾರ್ದು. ಆ ಆ ಆ. ಆಕ್ ಆಕ್ ಆಕ್. ಎಲ್ಲ ನೀವು ಹ ಯೂಸ್ ಮಾಡ್ತಾ ಇದ್ದೀರಾ. ಇದೊಂದು ಸಮಸ್ಯೆ ಎಲ್ಲರಿಗೂ ಇದೆ. ಇದನ್ನ ಹೇಗೆ ಸರಿಪಡಿಸ್ಕೋಬೇಕು? ಕನ್ನಡದಲ್ಲಿ ಅ ಮತ್ತೆ ಹ, ಇದು ಅ, ಇದು ಹ. ಓಕೆ, ಸೊ ನೀವು ಇದನ್ನ ಯೂಸ್ ಮಾಡಬಾರ್ದು. ಇಲ್ಲಿ ಎ ಬಂದಾಗ ಇದನ್ನ ಯೂಸ್ ಮಾಡಬಾರ್ದು. ಇದು ಎಲ್ಲಿ ಯೂಸ್ ಮಾಡ್ತೀವಿ? ಹೆಚ್ ಬಂದಾಗ ಮಾತ್ರ ಅದನ್ನ ಯೂಸ್ ಮಾಡ್ತೀವಿ. ಅದ್ರ ಪಕ್ಕದಲ್ಲಿ ಎಚ್ ಇದ್ರೆ ಹ್ಯಾಬ್ 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 ಅಂತ ಹೇಳ್ಬೋದು. ಬಟ್ ಅಲ್ಲಿ ಎ ಇದೆ. ಸೊ ಆಪಲ್, ನೀವು ಆಪಲ್ ನ ಹ್ಯಾಪಲ್ ಅಂತ ಹೇಳ್ತೀರಾ? ಇಲ್ಲ ತಾನೆ, ಹ್ಯಾಪಲ್ ಅಂತ ಹೇಳಲ್ಲ. ಸೊ ಇದು ಬಹಳ ಜನರಿಗೆ ಸಮಸ್ಯೆ ಇದೆ. ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಸಮಸ್ಯೆ ಇದೆ. ಒಂದು 50 to 60% ಜನ, ಈಗ 100 ಜನ ಇದ್ರೆ 100ರಲ್ಲಿ 70 ಜನ ಈ ಸಮಸ್ಯೆ ಅಂದ್ರೆ ಹ್ಯಾ ಅಂತ ಹೇಳ್ತಾರೆ. 30 ಜನ ಮಾತ್ರ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಾರೆ. ಅದನ್ನ ನಾನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ನಾನು ಆಮೇಲೆ ಸ್ವಲ್ಪ ಹೊತ್ತಿಗೆ ತೋರಿಸ್ತೀನಿ. ಈಗ ನೋಡಿ, ಈಗ ಕಂಟಿನ್ಯೂ ಮಾಡೋಣ. ಆಡ್ ಆಡ್ ಆಡ್. ಹ ಹೇಳಬೇಡಿ. ಓಕೆ, ಸೊ ನಾನು ಈಗಲೇ ತೋರಿಸ್ಕೊಡ್ತೀನಿ. ಓಕೆ, ನಮಗೆ ಈ ಅಕಾರ ಮತ್ತೆ ಹಕಾರ ಇದರ ವ್ಯತ್ಯಾಸ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನೀವು ಈ ತರ ಒಂದು ಪೇಪರ್ ತಗೊಳ್ಳಿ, ಸಣ್ಣ ಪೇಪರ್ ತಗೊಳ್ಳಿ. ಪೇಪರ್ ತಗೊಂಡು ನಾನು ಈ ತರ ನಿಂತ್ಕೊಳ್ತೀನಿ ನೋಡಿ. ಈ ಪೇಪರ್ ನಾವು ಅ ಹೇಳಿದಾಗ ಅಲ್ಲಾಡಲ್ಲ. ಅ ಅ ಅ ಅ ಅ ಅ ಅಲ್ಲಾಡ್ತಾ ಇಲ್ಲ. ಅದೇ ನೀವು ಹ ಹೇಳಿದಾಗ ಹ ಕೇಳಿಸ್ತಾ ಇದೆಯಾ? ಅಲ್ಲ, ನೋಡ್ತಾ ಇದ್ದೀರಲ್ಲ, ಹ. ಅದೇ ನೀವು ಅ ಅ ಅ ಹೇಳಿದಾಗ ಏನು ಇಲ್ಲ, ಸಮಸ್ಯೆ ಆಗಲ್ಲ, ಗಾಳಿ ಹೋಗೋದಿಲ್ಲ. ಹ ಹ ಹ ಹ. ನೀವು ಬಾಯಿ ಹತ್ರ ಇಟ್ಕೊಳ್ಳಿ. ಹ ಹ ಹ, ಅದು ಅಲ್ಲಾಡಕ್ ಶುರು ಆಗುತ್ತೆ. ಅ ಅ ಅ ಅಂತ ಹೇಳಿದಾಗ ಗಾಳಿ ಇರೋದಿಲ್ಲ. ಹ ಹ ಹ ಹ ಹ ಹ. ಸೊ ಇಲ್ಲಿ ಬಹಳ ಜನರಿಗೆ ಅದೇ ಸಮಸ್ಯೆ ಇರ್ತದೆ. ಆಬ್ ಆಬ್ ನೋಡಿ, ಈ ತರ ಆಬ್ 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 ಅಂತ ಹೇಳಿದಾಗ ಆಗಲ್ಲ. ಹ್ಯಾಬ್ 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 ಅಂತ ಹೇಳಿದಾಗ ಸ್ವಲ್ಪ ಇದು ಅಲ್ಲಾಡುತ್ತೆ. ಈಗ ಅದು ನೀವು ಕರೆಕ್ಟಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ನೋಡ್ಕೊಳ್ಳಿ ಇದನ್ನ. ಸೊ ಇಲ್ಲಾಂದ್ರೆ ಒಂದು
ಇದೇ ಪೇಪರ್ನ ನೀವು ಸಣ್ಣ ಸಣ್ಣ ಪೀಸ್ಗಳಾಗಿ, ಓಕೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಅದೆಲ್ಲ ಅಕಾರ ಮತ್ತೆ ಹಕಾರ ಕನ್ನಡದ ವರ್ಡ್ಸ್ನೇ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಆಮೇಲೆ ನೀವು ಇಂಗ್ಲೀಷಲ್ಲಿ ಹೇಳ್ಕೊಡ್ತೀನಿ. ಓಕೆ, ನಾವು ಆಫ್ ಆಫ್ ಆಫ್, ಆಗ್ ಆಗ್ ಆಗ್, ಆಲ್ ಆಲ್ ಆಲ್, ಆಮ್ ಆಮ್ ಆಮ್, ಆಮ್ ಆಮ್ ಆಮ್, ಆನ್ ಆನ್ ಆನ್. ಇದು ನೋಡಿ, ಈ ಕಡೆಯಿಂದ ಈ ಕಡೆ ಓದಿದ್ರೆ ಆನ್, ಅದೇ ಈ ಕಡೆ ರಿವರ್ಸ್ ಓದಿದ್ರೆ ನ್ಯಾ. ಬಟ್ ರಿವರ್ಸ್ ಓದಲ್ಲ, ನಾವು ಆ ಕಡೆ ಅಕ್ಷರ ಹಾಕೊಂಡು ಈ ಕಡೆ ಓದ್ಬೇಕು. ಓಕೆ, ನಾವು ಆಪ್ ಆಪ್ ಆಪ್, ಆಕ್ವಾ ಆಕ್ವಾ. ಎ ಆರ್ ಬಂದಾಗ ಎರಡು ಸೌಂಡ್ ಇದೆ, ಇಲ್ಲಿ ಎರಡು ಅಂತ ಹಾಕಿದ್ದೀನಲ್ವಾ. ಎ ಆರ್ ಬಂದಾಗ ಎರಡು ಸೌಂಡ್ ಅಲ್ಲ, ಆಕ್ಚುಲಿ ಮೂರಿದೆ. ಅರ್ ಆರ್ ಆರ್ ಅಂತಿದೆ. ಸೊ ಇದನ್ನ ನೀವು ಸದ್ಯಕ್ಕೆ ಆರ್ 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 ಅಂತ ಹೇಳಿ, ಎರಡು ಸೌಂಡ್. ಆರ್ 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 ಆರ್, ಆಸ್ ಆಸ್ ಆಟ್ ಆಟ್, ಆವ್ ಆವ್ ಆ ಆ, ಆರೆಂಜ್ ಆರೆಂಜ್. ಹಾ, ಸೊ ಎ ಡಬ್ಲ್ಯೂ ಬಂದಾಗ ಆ ಆ ಆ ಅಂತ ಹೇಳ್ಬೇಕು ನಾವು. ಆಕ್ಸ್ ಆಕ್ಸ್ ಆಕ್ಸ್, ಎ ಎ ಎ. ಈಗ ನಾನಿದನ್ನ ನಿಮಗೆ ಹೇಳ್ಕೊಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ನಾನು ಹೇಳ್ತಾ ಇರ್ತೀನಲ್ಲ, ನಾನು ಹೆಸರು ಹೇಳ್ತೀನಿ ಆಕ್ಸ್ ಆಕ್ಸ್ ಆಕ್ಸ್, 3 ಸಲ ಹೇಳ್ತೀನಿ. 3 ಸಲ ಹೇಳ್ಬೇಕಾದ್ರೆ ನೀವು ಕೇಳಿಸ್ಕೊತಾ ಇರ್ತೀರಾ. ಕೇಳಿಸ್ಕೊಂಡು ನೀವು ಈ ಅಕ್ಷರದ ಸ್ಪೆಲ್ಲಿಂಗ್ ಏನಿದೆ ಅದನ್ನ ಹೇಳಕ್ ಟ್ರೈ ಮಾಡಿ. ಅಥವಾ ಆಕ್ಸ್ ಆಕ್ಸ್ ಅಂತ ಹೇಳ್ಕೊಂಡು ಆಕ್ಸ್ ಆಕ್ಸ್ ಆಕ್ಸ್, ಆ ಇ ಆ ಇ, ಎ ಎ ಎ ಹೇಳಿ. ಆಸ್ 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 ಆಸ್, ಹಾ. ಎಬ್ ಎಬ್ ಎಕ್ ಎಕ್, ಹೆಕ್. ಹ ಬರಬಾರ್ದು, ಎ ಎ ಎತ್ತು. ನೀವು ಇದನ್ನ ಹೇಳ್ತಾ ಇದ್ದೀರಾ, ಅದು ಬಹಳ ಜನರಿಗೆ ನಿಮಗೆ ಗೊತ್ತಾಗಲ್ಲ ನೀವು ಹೇಳ್ತಾ ಇರೋದು, ಯಾಕೆಂದ್ರೆ ಅದು ಅಭ್ಯಾಸ ಆಗಿರುತ್ತೆ. ಬಹಳ ಜನರಿಗೆ ಅಭ್ಯಾಸ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನೇ ನೋಡ್ತೀನಿ ಯಾರ್ಯಾರಿಗೆ ಆ ಸಮಸ್ಯೆ ಇದೆ ಅಂತ. ಓಕೆ, ನಾವು ಎಡ್ ಎಡ್ ಎಡ್, ಎಫ್ ಎಫ್ ಎಫ್, ಎಗ್ ಎಗ್ ಎಗ್, ಎಜ್ ಎಜ್ ಎಜ್, ಎಲ್ ಎಲ್ ಎಲ್, ಎಂ ಎಂ ಎಂ, ಎಂ ಎಂ ಎಂ, ಎನ್ ಎನ್ ಎನ್, ಆಪ್ ಆಪ್ ಆಪ್, ಎಕ್ವಾ. ಈ ಇ ಕ್ಯೂ ಯು ಬಂದಾಗ 3 ತರ ಸೌಂಡ್ ಬರುತ್ತೆ. ಈಗ ಸದ್ಯಕ್ಕೆ ನಾವು ಎಕ್ವಾ ಅಂದ್ರೆ ಎ ಅಂತಾನೆ ಯೂಸ್ ಮಾಡ್ತೀವಲ್ವ. ಎಕ್ವಾ ಎಕ್ವಾ ಅಂತ ಹೇಳಿ, ಎಕ್ವಾ ಎಕ್ವಾ. ಇದು ಇ ಆರ್ ಬಂದಾಗ 2 ಸೌಂಡ್ ಬರುತ್ತೆ. ಇ ಆರ್ ಬಂದಾಗ 2 ಸೌಂಡ್ ಅಲ್ಲ, 3 ಸೌಂಡ್ ಬರುತ್ತೆ. ಸದ್ಯಕ್ಕೆ 2 ಸೌಂಡ್. ಎರ್ ಎರ್ ಅರ್ ಅರ್ ಅಂತ ಹೇಳಿ, ಎರ್ ಎರ್ ಅರ್ ಅರ್, ಎಸ್ ಎಸ್ ಎಟ್ ಎಟ್, ಎವ್ 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 ಎವ್. ಇಲ್ಲಿ ಇ ಡಬ್ಲ್ಯೂ ಬಂದಾಗ 2 ಸೌಂಡ್ ಬರುತ್ತೆ. ಉ ಉ ಯು ಯು, ಎಕ್ಸ್ 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 ಎಕ್ಸ್. ಇ ವೈ ಬಂದಾಗ ಇ ಇ ಎ ಎ, ಇ ಇ ಎ ಎ, ಎಸ್ 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 ಎಸ್. ಓಕೆ, ನೆಕ್ಸ್ಟ್ ಐ. 5 ಸೌಂಡ್ ಏನು, ಇ ಅಂತ ಹೇಳಬೇಕು. ಇಬ್ ಇಬ್ ಇಕ್ ಇಕ್, ಇಡ್ ಇಡ್. 3 ಹೇಳಿ. ನೀವು ಲಕ್ಷ್ಮಿ ಹೆಂಗ್ ಉಚ್ಚಾರಣೆ ಮಾಡ್ತಾ ಇದ್ದೀರಿ ಅಂದ್ರೆ, ನಾನು ಇಲ್ಲಿ ಒಂದು ಹೆಚ್ಚು ಹಾಕಿದ್ರೆ ಸರಿಯಾಗುತ್ತೆ. ನೀವು ಹೇಳೋ ಉಚ್ಚಾರಣೆ ಹಕಾರ ಬರ್ತಾ ಇದೆ. ಸೊ ಇದು ನೀವು ಹೇಳೋ ತರ ಹಿಬ್ ಹಿಬ್, ಹಿಕ್ ಹಿಕ್, ಹಿಡ್ ಹಿಡ್, ಅದು ಸರಿ. ಬಟ್ ಇಲ್ಲಿ ಹೆಚ್ಚಿಲ್ಲದೆ ಇರೋದ್ರಿಂದ ನಾವು ಅ ಇ ಹೇಳಬೇಕು. ಅ ಇ ಇ. ಸೊ ಇಲ್ಲಿ ಇ ಇದು ಬರ್ಬೇಕೆ ಹೊರತು ಇದು ಬರಬಾರ್ದು. ಹ ಹ ಹಿ ಹಿ ಬರ್ಬೇಕು. ಓಕೆ, ಇಬ್ ಇಬ್ ಇಕ್ ಇಕ್, ಇಡ್ ಇಡ್, ಇಫ್ ಇಫ್ ಇಗ್ ಇಗ್, ಇಜ್ ಇಜ್, ಇಕ್ ಇಕ್, ಇಲ್ ಇಲ್, ಇಮ್ ಇಮ್, ಇಕ್ ಇಕ್, ಇಲ್ ಇಲ್, ಇಮ್ ಇಮ್, ಇಮ್ ಇಮ್, ಇನ್ ಇನ್,
him, him. ಇಪ್ ಓಕೆ. ಸೊ ಇಲ್ಲಿ ನೋಡಿ ಐ ಆರ್ ಬಂದಾಗ ಐ ಆರ್ ಗೆ 3 ಸೌಂಡ್ ಇದೆ. ಒಂದು ಇರ್ 2 ಸೌಂಡ್ ಇರ್ ಅಂತ ಹೇಳ್ಬೇಕು. ಸೊ ಸದ್ಯಕ್ಕೆ ನೀವು ಇರ್ ಅಂತಾನೆ ಹೇಳಿ. ಇರ್ is it if x is ನೆಕ್ಸ್ಟ್ ಓ ಸೌಂಡ್ ಏನು?